ಹಾಯ್ ಎವ್ರಿವನ್. ಏನೀಗ KPSCದು ಎಕ್ಸಾಮ್‌ದು ಭ್ರಷ್ಟಾಚಾರ ಆಗಿತ್ತು. ನಿಮಗೆ ಗೊತ್ತಿರೋ ಹಾಗೆ KS ಪರೀಕ್ಷೆಯಲ್ಲಿ ಅದು ಏನು ಅಕ್ರಮವೇ ಆಗಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಕಳ್ಳ ಯಾವತ್ತೂ ನಾನು ಕಳ್ಳ ಅಲ್ಲ ಅಂತ ಹೇಳ್ತಾನೆ. ನಾನು ಕಳ್ಳ ಅಂತ ಹೇಳಲ್ಲ. ಆ ರೀತಿ ಜನ ಕೇಳ್ತಾ ಇದ್ದಾರೆ. ಆಯ್ತಾ? ಏನಾಗುತ್ತೆ ಅಂದ್ರೆ KS ಪರೀಕ್ಷೆಯಲ್ಲಿ ಅಕ್ರಮವಾಗಿಲ್ಲ ಅಂತೇಳಿ KPSC ಅನೌನ್ಸ್‌ಮೆಂಟ್ ಮಾಡಿದೆ. ಸಾಕ್ಷ್ಯವಿಲ್ಲ, ದೂರು ಬಂದಿಲ್ಲ ಅಂತೇಳಿ ಮುಖ್ಯ ಕಾರ್ಯದರ್ಶಿಗೆ ವರದಿ ಕೂಡ ಸಲ್ಲಿಸಿದ್ದಾರೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ಒಂದೇ ಕೊಠಡಿ ಅಭ್ಯರ್ಥಿಗಳು ಪಾಸ್ ಆಗಿರೋದು. ಅದು ಹೇಗೆ ಸಾಧ್ಯ? ಸ್ಕ್ಯಾಮ್ ಆಗಿರುತ್ತೆ ಅಂತ ಹೇಳಿ ಸುದ್ದಿ ಕೂಡ ಆಗ್ತಿದೆ. ಮತ್ತೆ KPSC ಭ್ರಷ್ಟಾಚಾರ ಕೂಡ ಬಯಲಾಗ್ತಿದೆ. ಅದು ಏನೇ ಮಾಡಿದ್ರು ಆಗೋದಿಲ್ಲ. ಸರ್ಕಾರದವರು ನಾವು ತೀರ್ಮಾನ ಮಾಡ್ತೀವಿ, ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಸುದ್ದಿ ಆಗಿಲ್ಲ. ಈಗ ಅಭ್ಯರ್ಥಿಗಳು ಕೇಳ್ತಾ ಇರೋದು KPSC ಬದಲು KA ಮಾಡ್ಲಿ, KA ಸರಿಗೆ ಮಾಡುತ್ತೆ. ಪ್ಲಸ್ KA ಬಂದ್ಬಿಟ್ಟು ನನ್ನ ಆನ್ಸರ್ ಶೀಟ್ ಅನ್ನ ಅಪ್ಲೋಡ್ ಮಾಡುತ್ತೆ ಆನ್ಲೈನ್ ಅಲ್ಲಿ. ಯಾರು ಬೇಕಾದ್ರೂ ನೋಡಬಹುದು. ಬಟ್ KPSC ಆ ರೀತಿ ಮಾಡೋದಿಲ್ಲ. KPSCಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೂಡ ಇದೆ. ಅದನ್ನ ಸರಿಪಡಿಸಬೇಕು ಅಂತ ಹೇಳಿ ಅಭ್ಯರ್ಥಿಗಳು ಕೇಳ್ತಾ ಇದ್ರು. ಇದರ ಅನ್ವಯ ಬರೋದಾರ ನೋಡೋದಾದ್ರೆ ಇಲ್ಲಿ ಮೇನ್ ಥಿಂಗ್ ಏನಂದ್ರೆ ಮುಖ್ಯ ಕಾರ್ಯದರ್ಶಿ ವರದಿ ಸಲ್ಲಿಸಿದಾರಂತೆ. 384 ಹುದ್ದೆಗಳಲ್ಲಿ ಪಾರದರ್ಶಕವಾಗಿ ನಡೆದಿದೆ. ಯಾವುದೇ ರೀತಿ ಅಕ್ರಮ ನಡೆದಿಲ್ಲ. ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿರುವ ಆರೋಪಗಳ ಬಗ್ಗೆ ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಜ್ಯೋತಿ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದ ಶಾಲಿನಿ ರಜನೀಶ್ ಅವರಿಗೆ ಗುರುವಾರ ವರದಿ ಕೂಡ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಒಂದೇ ಪರೀಕ್ಷೆ ಕೊಠಡಿಯಲ್ಲಿ ಪರೀಕ್ಷೆ ಬರೆದ 15 ಮಂದಿ ಉತ್ತೀರ್ಣರಾಗಿ 1:3 ಅನುಪಾತದ ಪಟ್ಟಿಯಲ್ಲಿ ನಿಮಗೆ ಸ್ಥಾನ ಪಡೆದಿದ್ದಾರೆ ಅಂತ ಆರೋಪ ಬಂದಿದೆ. ಬಟ್ ಇದು ಏನು ಆಗಿಲ್ಲ ಅಂತ ಹೇಳ್ತಾರೆ. ಸರ್ಕಾರದವರು ಹಿಂಗೆ ಮುಚ್ಚಾಕ್ತಾರೆ ತೆಗೆದುಕೊಳ್ತಾರೆ ನೋಡ್ಬೇಕು. ಬಟ್ ಯಾವುದೇ ರೀತಿ ಸಾಕ್ಷಿಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ಮನೆ ಮುಖ್ಯ ಕಾರ್ಯದರ್ಶಿಗಳು ಪೇಪರ್‌ನ ವ್ಯಾಲ್ಯೂಯೇಷನ್ ಮಾಡೋದು ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ಪೇಪರ್ ಅಂತ. ಯಾವುದೇ ರೀತಿ ಸ್ಕ್ಯಾಮ್ ಆಗೋದಕ್ಕೆ ಸಾಧ್ಯವಿಲ್ಲ. ಇದು ಒಂದೇ ಎಕ್ಸಾಮ್ ಸೆಂಟರ್ ಅವರು ಹೇಗೆ ಪಾಸ್ ಆಗ್ಬೋದು, ಆಗೋದಿಲ್ಲ ಅಂತ ಏನು ಸಾಧ್ಯ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಇದು ಕೂಡ ಸುದ್ದಿ ಆಗಿದೆ. ನಿಮಗೆ ಏನ್ ಅನ್ಸುತ್ತೆ? ನಂಬಬಹುದಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.